ಇನ್ನು ಸಂಸತ್ತಿನಲ್ಲಿ ಕರ್ನಾಟಕ ತಮಿಳುನಾಡು ನಡುವಿನ ವಾಟರ್ ವಾರ್ ವಿಷಯವೂ ಸಹ ಪ್ರಸ್ತಾಪವಾಗಿದೆ. ಮೇಕೆದಾಟು ಯೋಜನೆಗೆ ಲೋಕಸಭೆಯಲ್ಲಿ ಡಿಎಂಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಸಂಸತ್ನಲ್ಲಿ ಕರ್ನಾಟಕ ತಮಿಳುನಾಡು ನಡುವಿನ ಈ ವಾಟರ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಡಿಎಂಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಮೇಕೆದಾಟು ಯೋಜನೆಗೆ ನಿಲುವಳಿ ಸೂಚನೆಗೆ ಅವಕಾಶವನ್ನು ಕೋರಿದ್ದು ತಕ್ಷಣ ಚರ್ಚೆಯನ್ನು ನಡೆಸಬೇಕು ಅಂತ ಡಿಎಂಕೆ ಆಗ್ರಹಿಸಿದೆ. ಮತ್ತೊಂದೆಡೆ ಜುಲೈ 22ರಂದು ಕಾವೇರಿ ನೀರು ಹಂಚಿಕೆ ಬಗ್ಗೆ ಮಹತ್ವದ ಸಭೆ ಇದೆ. ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಿಗದಿಯಾಗಿರುವಂಥದ್ದು 22ನೇ ತಾರೀಕು. ಸೊ ಹಾಗಾಗಿ ಆ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಮೊನ್ನೆ ನಡೆದಂಥ ಸಭೆ ಇತ್ತಲ್ಲ ವೀಕ್ಷಕರೇ, ಅದರಲ್ಲಿ ಕರ್ನಾಟಕಕ್ಕೆ ಯಾವುದೇ ಸ್ಪಷ್ಟ ಸೂಚನೆ ಬಂದಿಲ್ಲ. ಸಿ ಡಬ್ಲ್ಯೂ ಎಯಿಂದ ಯಾವುದೇ ರೀತಿಯಂಥ ಸೂಚನೆ ಬಂದಿಲ್ಲ. ಯಾಕೆಂದರೆ ನಮಗೆ ನೀರು ಬಿಡಬೇಡಿ, ಇಂತಿಷ್ಟು ನೀರು ಬಿಡಿ, ಅದು ಯಾವುದೂ ಸಹ ಹೇಳಿಲ್ಲ CWA. ಸೊ ಹಾಗಾಗಿ ನಾಡಿದ್ದು 22ನೇ ತಾರೀಕು ನಡೆಯುವಂಥ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೆಲ್ಲದರ ನಡುವೆ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಡಿಎಂಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಬುದ್ಧಿನೇ ಇಲ್ಲ ಡಿಎಂಕೆ ಅವರಿಗೆ ಅಥವಾ ತಮಿಳುನಾಡು ಅವರಿಗೆ ಅನ್ನೋದು ಇದಕ್ಕೆ ಹೇಳೋದು. ಯಾಕೆಂದರೆ ಈಗ ಅಟ್ಲೀಸ್ಟು ಮೇಕೆದಾಟು ಡ್ಯಾಮ್ ಆದರೂ ಇದ್ದಿದ್ದರೆ ಏನು ನೀರು ಅಂತ ಕೇಳ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ಮೇಕೆದಾಟಿಂದ ಆದರೂ ನೀರನ್ನು ಹರಿಸ್ಬೋದಾಗಿತ್ತು. ಅದನ್ನು ಭಾಳ ಸ್ಪಷ್ಟವಾಗಿ ಕರ್ನಾಟಕ ಹೇಳಿದೆ. ನಾವೇನು ಮೇಕೆದಾಟು ಯೋಜನೆಯನ್ನು ಮಾಡ್ತಾ ಇದ್ದೀವಿ, ಅದು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ, ಅದು ಬರೀ ಬೆಂಗಳೂರಿಗೆ ಒಂದು 4 TMC ಡ್ರಿಂಕಿಂಗ್ ಪರ್ಪಸ್ಗೆ ನಾವು ತಗೊಳ್ತೀವಿ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲವೂ ಕೂಡ ಅದು ಪವರ್ ಜನ್ರೇಟ್ ಮಾಡಿ ಅದಾದಮೇಲೆ ಆ ನೀರನ್ನು ನಾವು ತಮಿಳ್ನಾಡಿಗೆ ಹರಿಸಲೇಬೇಕು ಅಂತ. ಆದರೆ ತಮಿಳ್ನಾಡು ಯಾಕೆ ಈ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಗೊತ್ತಿಲ್ಲ. ಇದರ ಮಧ್ಯೆ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಮತ್ತೆ ಮಳೆನೇ ಇಲ್ಲ, ಡ್ಯಾಮಲ್ಲಿ ನೀರೇ ಇಲ್ಲ, ಇನ್ನೆಲ್ಲಿಂದ ನೀರು ಬಿಡೋಣ ಅನ್ನುವ ಪ್ರಶ್ನೆ ಸಹಜವಾಗಿ ಕರ್ನಾಟಕದವರು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹಾಗಾದರೆ ವೀಕ್ಷಕರೇ, ಈಗ ಈ ಯೋಜನೆ ಏನು ಅನ್ನುವಂಥದ್ದು, ಮೇಕೆದಾಟು ಯೋಜನೆ ಅನ್ನುವಂಥದ್ದು ಏನು ಮತ್ತು ಇದಕ್ಕೆ ತಮಿಳುನಾಡು ಯಾಕಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ನೋಡಿ. ಕಾವೇರಿ ಅರ್ಕಾವತಿ ಸಂಗಮದ ಬಳಿ ಡ್ಯಾಮನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಕರ್ನಾಟಕದ ಲೆಕ್ಕಾಚಾರ. ಸುಮಾರು 9,000 ಕೋಟಿ ರೂಪಾಯಿ ವೆಚ್ಚದ 67 TMC ಸಾಮರ್ಥ್ಯದ ಜಲಾಶಯ ಮೇಕೆದಾಟು ಡ್ಯಾಮು. ಈ ಡ್ಯಾಮ್ನಿಂದ ಬೆಂಗಳೂರಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಬಹುದು. ಅದರ ಜೊತೆಗೆ 400 ಮೆಗಾವ್ಯಾಟ್ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಆದರೆ ತಮಿಳುನಾಡು ಏನು ಹೇಳ್ತಾ ಇದೆ ಅಂದರೆ, ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಏನಂದರೆ, ಕಾವೇರಿ ನದಿಯ ನೈಸರ್ಗಿಕ ಹರಿವಿಗೆ ಅಡ್ಡಿಯಾಗುತ್ತೆ ಅಂತ ತಮಿಳುನಾಡು ವಾದವನ್ನು ಮಾಡ್ತಾ ಇದೆ. ಕೆಳಹರಿವಿನ ರಾಜ್ಯ ತಮಿಳುನಾಡಿಗೆ ತೊಂದರೆ ಆಗುತ್ತೆ ಅಂತ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದೆ. ಅಟ್ಲೀಸ್ಟ್ ನೀವಾದರೂ ಡ್ಯಾಮ್ ಕಟ್ಕೊಂಡು ನೀರು ಸಂಗ್ರಹ ಮಾಡಿ ಇಟ್ಕೊತೀರಾ? ಇಲ್ಲ, ಮಾಡಿಲ್ಲ. ಕಳೆದ ಬಾರಿ ಎಷ್ಟು ನೀರು ಹೋಯಿತು, ಏನು ಮಾಡಿದ್ರಿ, ಎಲ್ಲವನ್ನ ಸಮುದ್ರಕ್ಕೆ ಬಿಟ್ಬಿಟ್ರಿ. ಸೊ ಈಗ ನೀರು ಅಂತ ಇದ್ರಿ, ಇದೇ ಸಮಸ್ಯೆ ಅಂತ. ಈಗ ಮಳೆಗಾಲದಲ್ಲಿ ಹರಿದು ಬರುವಂಥ ಹೆಚ್ಚುವರಿ ನೀರು ಕರ್ನಾಟಕದಲ್ಲಿ ಸ್ಟೋರ್ ಆದರೆ ಇದರಿಂದ ತಮಿಳುನಾಡಿಗೆ ಕೃಷಿಗೆ ನೀರು ಸಿಗಲ್ಲ ಅನ್ನೋದು ಅವ್ರ ವಾದ. ಆದರೆ ಕರ್ನಾಟಕ ಏನು ಹೇಳ್ತಾ ಇದೆ ಅಂದರೆ, ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಾಗಾಗಿ ನಾವು ಅದನ್ನು ಒಂದು 4 TMC ನೀರನ್ನು ಕುಡಿಯೋದಕ್ಕೆ ಬಳಸ್ಕೊತೀವಿ, ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೊತೀವಿ, ರಾಜ್ಯದ ವಿದ್ಯುತ್ ಬೇಡಿಕೆಯನ್ನು ಆ ಮೂಲಕ ನೀಗಿಸ್ಕೋತೀವಿ. ಹೆಚ್ಚುವರಿ ನೀರೇನು ಸಮುದ್ರದ ಪಾಲಾಗ್ತಾ ಇದ್ದೀರ, ನೀವೇನು ಸಮುದ್ರಕ್ಕೆ ಬಿಟ್ಬಿಡ್ತೀರಲ್ಲ ಲಾಸ್ಟಲ್ಲಿ, ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಉಪಯೋಗ, ತಮಿಳ್ನಾಡಿಗೆ ಅದರಿಂದಲೇ ಉಪಯೋಗ ಅಂತ. ಈಗ ಮೇಕೆದಾಟು ಅಲ್ಲಿ ಡ್ಯಾಮ್ ಕಟ್ಟಿದ್ರೆ ಮತ್ತೆ ನೀವು ವಾಪಸ್ ಅಪ್ಲಿಫ್ಟ್ ಮಾಡಲಿಕ್ಕಾಗಲ್ಲ, ಮತ್ತೆ ನಾವು ಅದನ್ನು ತಮಿಳ್ನಾಡಿಗೆ ಬಿಡಬೇಕು. ಸೊ ಆ ರೀತಿಯಾದಂಥ ಒಂದು ಯೋಚನೆ ಇದೆ. ಇನ್ನು ಪರಿಸರವಾದಿಗಳು ಏನು ಹೇಳೋದಂದರೆ, ಡ್ಯಾಮ್ ನಿರ್ಮಾಣದಿಂದ ಅಪಾರ ಪ್ರಮಾಣದ ಮರಗಳು ಮತ್ತು ಕಾಡು ನಾಶ ಆಗುತ್ತೆ ಅಂತ. ಪ್ರಮುಖ ಜೀವವೈವಿಧ್ಯ ತಾಣ ಕಾವೇರಿ ವನ್ಯಜೀವಿ ಧಾಮ ಮುಳುಗಡೆಯಾಗುವಂಥ ಸಾಧ್ಯತೆ ಇರುತ್ತೆ ಅಂತ. ಅಪರೂಪದ ಪ್ರಾಣಿ ಮತ್ತು ಸಸ್ಯ ಸಂಕುಲಕ್ಕೆ ಇದರಿಂದ ತೊಂದರೆ ಆಗುತ್ತೆ ಅಂತ. ಯೋಜನೆಯ ವ್ಯಾಪ್ತಿಗೆ ಬರುವಂಥ ಹಲವು ಗ್ರಾಮಗಳು ಮುಳುಗಡೆಯಾಗುವ ಆತಂಕ ನಿರ್ಮಾಣ ಆಗ್ಬೋದು. ಇನ್ನು ಫಲವತ್ತಾದಂಥ ಕೃಷಿ ಭೂಮಿಗಳನ್ನು ಜಲಾಶಯದಲ್ಲಿ ನಾವು ಕಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ.